ಇವತ್ತು ನಾನು ಬೀಟ್ರೂಟ್ ಫೇಶಿಯಲನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ 4 ಸ್ಟೆಪ್ಸ್ ಇರುತ್ತೆ. ಒಂದು ಕ್ಲೆನ್ಸಿಂಗ್ ಇರುತ್ತೆ, ಸ್ಕ್ರಬ್ ಇರುತ್ತೆ, ಹಾಗೆ ಫೇಸ್ ಪ್ಯಾಕ್ ಇರುತ್ತೆ, ಹಾಗೆ ಮಸಾಜ್. ಇದಿಷ್ಟು ಫೇಶಿಯಲನ್ನು ನೀವು ವಾರಕ್ಕೆ ಒಂದು ರೀತಿಯಂತೆ ಮಾಡ್ತಾ ಹೋದರೆ ಸ್ಕಿನ್ನಲ್ಲಿ ಎಂಥ ಟ್ಯಾನ್ ಇದ್ದರೂ ಕಡಿಮೆ ಆಗುತ್ತೆ. ಕ್ರಮೇಣವಾಗಿ ನೀವು ಇದನ್ನು ಬಳಸ್ತಾ ಮುಖದಲ್ಲಿರುವಂತಹ ಕಲೆಗಳು ಕಡಿಮೆ ಆಗುತ್ತೆ, ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ, ಸ್ಕಿನ್ ವೈಟ್ ಆಗುತ್ತೆ. ಇವಾಗಲೇ ಸಮ್ಮರ್ ಸ್ಟಾರ್ಟ್ ಆಗೋಗಿದೆ, ತುಂಬ ಬಿಸಿಲಿದೆ. ಈ ಬಿಸಿಲಲ್ಲಿ ಸ್ವಲ್ಪ ಆಚೆ ಹೋದ್ರೂ ನಮ್ಮ ಸ್ಕಿನ್ ತುಂಬ ಟ್ಯಾನ್ ಆಗುತ್ತೆ, ಸ್ಕಿನ್ ತುಂಬ ಡಲ್ ಆಗುತ್ತೆ, ಸ್ಕಿನ್ನಲ್ಲಿ ಗ್ಲೋ ಅನ್ನೋದೇ ಇರೋದಿಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಇವತ್ತು ನಾನು ಒಂದು ಫೇಶಿಯಲನ್ನು ಶೇರ್ ಮಾಡ್ತಾ ಇದ್ದೀನಿ, ಬೀಟ್ರೂಟ್ ಫೇಶಿಯಲ್ನ ಮೊದಲನೇ ಸ್ಟೆಪ್ಪು ಫೇಸ್ ವಾಶನ್ನು ಮಾಡ್ಕೊಳ್ಳುವಂಥದ್ದು. ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಫೇಸ್ ವಾಶ್ಗಳೇನಿದೆ, ಸೋಪ್ಗಳಿರ್ಬೋದು, ಫೇಸ್ ವಾಶ್ಗಳು, ಕ್ಲೆನ್ಸರ್ ಏನಿರುತ್ತೆ ಅದರಲ್ಲಿ ನೀಟಾಗಿ ಮುಖನ ವಾಶ್ ಮಾಡ್ಕೋಬೇಕು. ನಾನೀಗಾಗಲೇ ಒಂದು ಸರಿ ಫೇಸ್ ವಾಶನ್ನು ಮಾಡಿದ್ದೀನಿ. ಆದರೆ ಫೇಶಿಯಲ್ ಮಾಡಬೇಕು ಅಂತಂದರೆ ಡಬಲ್ ಕ್ಲೆನ್ಸಿಂಗ್ ಬೇಕಾಗುತ್ತೆ. ಸೊ ಈಗಾಗಲೇ ನಾವು ಫೇಸ್ ವಾಶನ್ನು ಮಾಡ್ಕೊಂಡಿರ್ತೀವಿ, ಆದರೂ ಕೂಡ ಮುಖದಲ್ಲಿ ಹಾಗೆ ಪೋರ್ಸಲ್ಲಿ ಕೊಳೆ ಹಾಗೆ ಇರುತ್ತೆ, ಡೀಪಾಗಿ ಕ್ಲೀನ್ ಆಗಿರೋದಿಲ್ಲ. ಮುಖಕ್ಕೆ ಮೇಕಪ್ ಮಾಡಿರ್ತೀವಿ, ಕ್ರೀಮ್ಗಳು, ಫೌಂಡೇಶನ್ಗಳು, ಪೌಡರ್ಗಳು, ಇದೆಲ್ಲ ಸ್ಕಿನ್ನಲ್ಲಿ ಡೀಪಾಗಿ ಪೋರ್ಸಲ್ಲಿ ಉಳ್ಕೊಂಡಿರುತ್ತೆ. ಡಬಲ್ ಕ್ಲೆನ್ಸಿಂಗ್ ಮಾಡೋದ್ರಿಂದ ಅದು ಡೀಪಾಗಿ ಕ್ಲೀನ್ ಆಗುತ್ತೆ, ಅದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಫಸ್ಟು ಬೀಟ್ರೂಟ್ ಜ್ಯೂಸನ್ನು ಪ್ರಿಪೇರ್ ಮಾಡ್ಕೋಬೇಕು. ಒಂದು ಮೀಡಿಯಮ್ ಸೈಜ್ನ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಅಥವಾ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿಯೋದು, ಅಂದರೆ ನಾವು ಕೊಬ್ಬರಿ ಏನು ತುರಿತೀವಲ್ವ ಆ ರೀತಿಯಾಗಿ ತುರಿದು ಅದರಲ್ಲಿರೋವಂಥ ರಸನ ಹಿಂಡ್ಕೊಂಡು ಜ್ಯೂಸನ್ನು ತೆಕ್ಕೋಬೋದು. ನಾನು ಈ ಮೆಥಡನ್ನು ಯೂಸ್ ಮಾಡಿದ್ದೀನಿ. ಯಾಕಂತಂದರೆ ಜ್ಯೂಸನ್ನು ತೆಗೆದಾದ್ಮೇಲೆ ಅದರಲ್ಲಿ ಉಳಿಯುತ್ತಲ್ವ, ಅದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ನಾವು ಬಾಡಿ ಸ್ಕ್ರಬ್ಬಾಗಿ ಬಳಸ್ಬೋದು, ಮುಖಕ್ಕೂ ಕೂಡ ಸ್ಕ್ರಬ್ಬಾಗಿ ಬಳಸ್ಬೋದು, ಕೈಕಾಲುಗಳಿಗೆ, ಮುಖಕ್ಕೆ, ಬಾಡಿಗೆ ಸ್ಕ್ರಬ್ ರೀತಿಯಾಗಿ ಬಳಸ್ಬೋದು. ನೋಡಿ, ಇಷ್ಟು ಜ್ಯೂಸ್ ಬಂದಿದೆ. ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 2 ಸ್ಪೂನಷ್ಟು ಬೀಟ್ರೂಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ತೆಗೆದಿರುವಂತಹ ಜ್ಯೂಸನ್ನು 2 ಸ್ಪೂನಷ್ಟು ಜ್ಯೂಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಫೇಸ್ ವಾಶ್ ರೀತಿಯಾಗಿ ಬಳಸ್ಬೋದು. ಇದರಲ್ಲಿ ಕಡಲೆ ಹಿಟ್ಟಿರೋದ್ರಿಂದ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಪೋರ್ಸಲ್ಲಿರುವಂತಹ ಕೊಳೆ, ಡರ್ಟ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ಪೋರ್ಸಲ್ಲಿರುವಂತಹ ಕೊಳೆ ಡೀಪಾಗಿ ಕ್ಲೀನ್ ಆಗುತ್ತೆ. ಇದನ್ನು ಕ್ಲೀನಾಗಿ ಮುಖಕ್ಕೆ ಹಚ್ಚಿ ನಾವು ಫೇಸ್ ವಾಶ್ ರೀತಿಯಾಗಿ 1 ನಿಮಿಷ ನಿಧಾನವಾಗಿ ರಬ್ ಮಾಡಬೇಕು. ರಬ್ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು. ಇದು ಸೋಪ್ ರೀತಿಯಾಗಿ ಕೆಲಸ ಮಾಡುತ್ತೆ, ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಆಯಿಲಿ ಸ್ಕಿನ್ ಇರೋವಂಥವ್ರಿಗೆ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಒಪ್ಪುತ್ತೆ. ಸೊ ಆಯಿಲಿ ಸ್ಕಿನ್ ಇರೋವಂಥವ್ರು ಆದಷ್ಟು ಕಡಲೆ ಹಿಟ್ಟನ್ನು ಬಳಸಿ. ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡೋಂಗಿಲ್ವಾ ಕಡಲೆ ಹಿಟ್ಟನ್ನು ಅಂತ ಕೇಳ್ಬೋದು. ಸೊ ಡ್ರೈ ಸ್ಕಿನ್ ಅವರು ಬಳಸ್ಬೋದು, ಆಯಿಲಿ ಸ್ಕಿನ್ ಅವರು ಬಳಸ್ಬೋದು, ಹಾಗೆ ಕಾಂಬಿನೇಷನ್ ಸ್ಕಿನ್ ಅವರು ಸಹ ಕಡಲೆ ಹಿಟ್ಟನ್ನು ಬಳಸ್ಬೋದು. ಫೇಸ್ ವಾಶ್ಗೆ ರೆಗ್ಯುಲರಾಗಿ ನೀವು ಕಡಲೆ ಹಿಟ್ಟನ್ನು ಬಳಸ್ಬೋದು. ಡ್ರೈ ಸ್ಕಿನ್ ಇರೋವಂಥವ್ರು ಕಡಲೆ ಹಿಟ್ಟನ್ನು ರೆಗ್ಯುಲರಾಗಿ ನೀವು ಫೇಸ್ ವಾಶ್ ರೀತಿ ಬಳಸ್ತೀನಿ ಅಂತಂದರೆ ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂತಂದರೆ ಕಡಲೆ ಹಿಟ್ಟು ಎಕ್ಸೆಸ್ ಆಯಿಲನ್ನು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ಕಿನ್ನು ತುಂಬ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀರಾ ಅಂತಂದರೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದನ್ನು ಮರಿಬೇಡಿ. ಈ ರೀತಿಯಾಗಿ 1 ರಿಂದ 2 ನಿಮಿಷ ಮುಖ ಪೂರ್ತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ತಾ ಮುಖನ ಕ್ಲೀನಾಗಿ ತಣ್ಣೀರಿಂದ, ಅಂದರೆ ಟ್ಯಾಪ್ ವಾಟರಿಂದ ಮುಖನ ವಾಶ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನು ಬಳಸಬಾರ್ದು. ಒಂದು ಕ್ಲೀನಾಗಿರೋ ಟವಲಿಂದ ಮುಖನ ಒರೆಸ್ಕೋಬೇಕು. ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್ಗೆ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಬೀಟ್ರೂಟ್ ಜ್ಯೂಸನ್ನು ತೊಗೊಂಡಿದ್ದೀನಿ, ಹಾಗೆ ಜೇನುತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಕ್ರಬ್ಬಾಗಿ ಬಳಸ್ತಾ ಇದ್ದೀನಿ. ಇವಾಗ ಇದನ್ನು ಮುಖಕ್ಕೆ ಪೂರ್ತಿಯಾಗಿ ಹಚ್ಚಿ ಸ್ಕ್ರಬ್ ಮಾಡಬೇಕು. ಸ್ಕಿನ್ಗೆ ಸ್ಕ್ರಬ್ ಮಾಡೋದ್ರಿಂದ ಸಿಗುವಂಥ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಸ್ಕಿನ್ನಲ್ಲಿರುವಂತಹ ಡೆಡ್ ಸೆಲ್ಸ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರುತ್ತೆ ಅದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಹೊಸದಾಗಿ ಸ್ಕಿನ್ ಸೆಲ್ಸ್ ಗ್ರೋ ಆಗೋದಕ್ಕೆ, ಹೊಸ ಚರ್ಮ ಗ್ರೋ ಆಗೋದಕ್ಕೆ ಸಹಾಯ ಆಗುತ್ತೆ. ಇದರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ.
ಮುಖಕ್ಕೆ ಸ್ಕ್ರಬ್ ಮಾಡಬೇಕಾದ್ರೆ ತುಂಬ ಜೆಂಟಲಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ತುಂಬ ಜೋರಾಗಿ ಉಜ್ಜೋದು, ಪ್ರೆಷರ್ ಹಾಕೋದು ಈ ರೀತಿಯಾಗಿ ಮಾಡಬಾರ್ದು. ಈ ರೀತಿಯಾಗಿ ನಾವು ಪ್ರೆಷರ್ ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸ್ಕಿನ್ ಬ್ರೇಕೌಟ್ ಆಗ್ಬೋದು, ಸ್ಕಿನ್ನಲ್ಲಿ ರ್ಯಾಷಸ್ ಆಗ್ಬೋದು, ರೆಡ್ನೆಸ್ ಆಗ್ಬೋದು, ಈ ಥರ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಅಕ್ಕಿ ಹಿಟ್ಟಾಗಿರೋದ್ರಿಂದ ಇದು ಸ್ವಲ್ಪ ರಫ್ ಆಗಿರುತ್ತೆ. ಹಾಗಾಗಿ ತುಂಬ ಸ್ಲೋ ಆಗಿ ಮೇಲ್ಮೇಲೆ ಹಾಗೇ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಬೇಕಾದ್ರೆ ನಾವು ಜಾಸ್ತಿ ಮೂಗಿನ ಮೇಲೆ ರಬ್ ಮಾಡಬೇಕು. ಯಾಕಂದರೆ ಅಲ್ಲಿ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ ಜಾಸ್ತಿ ಇರುತ್ತೆ. ಮತ್ತು ತುಟಿ ಮೇಲೆ, ತುಟಿ ಕೆಳಗೆ, ಚಿನ್ ಏರಿಯಾದಲ್ಲಿ ಮತ್ತು ಚೀಕ್ಸು, ಕೆನ್ನೆ ಮೇಲೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಜಾಸ್ತಿ ಇರೋವಂಥದ್ದು. ಸೊ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ರಬ್ ಮಾಡಬೇಕು. ಇದರಲ್ಲಿ ಬೀಟ್ರೂಟು ಮತ್ತು ಜೇನುತುಪ್ಪ ಬಳಸಿರೋದ್ರಿಂದ, ಅಕ್ಕಿ ಹಿಟ್ಟು ಬಳಸಿದ್ದೀವಿ. ಇದರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಸ್ಕ್ರಬ್ ಆದಮೇಲೆ ನಾರ್ಮಲ್ ವಾಟರಿಂದ ಫೇಸ್ ವಾಶನ್ನು ಮಾಡಿ ಫೇಸನ್ನು ಒಂದು ಕ್ಲೀನಾಗಿರೋ ಟವಲಿಂದ ಒರೆಸ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಬಳಸ್ತಾ ಇರೋವಂಥದ್ದು 1 ಸ್ಪೂನು ಮುಲ್ತಾನಿ ಮಿಟ್ಟಿನ ಹಾಕ್ಕೊಂಡಿದ್ದೀನಿ. 1 ಪಿಂಚಷ್ಟು ಕಸ್ತೂರಿ ಅರಿಶಿನ, ಅಡುಗೆ ಅರಿಶಿನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಕಸ್ತೂರಿ ಅರಿಶಿನ ಸೇರಿಸ್ಕೊಂಡು 1 ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸನ್ನು ಸೇರಿಸ್ಕೊಂಡು ಇದಿಷ್ಟನ್ನು ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೇಸ್ ಪ್ಯಾಕ್ ಹಾಕೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನೋಡಿಕೊಂಡು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳು ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಈ ಪೇಸ್ಟನ್ನು ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡಬೇಕು. ಸ್ವಲ್ಪ ದಪ್ಪ ಲೇಯರಾಗಿ ಅಪ್ಲೈ ಮಾಡಬೇಕು. ತುಂಬ ತೆಳು ಇದ್ದರೆ ಏನಾಗುತ್ತೆ, ಬೇಗ ಡ್ರೈ ಆಗುತ್ತೆ. ಮತ್ತು ಇದರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಡ್ರೈ ಆಗುತ್ತೆ, ತುಂಬ ಟೈಟ್ ಅನ್ಸೋದಕ್ಕೆ ಶುರುವಾಗುತ್ತೆ. ಸ್ಕಿನ್ನಲ್ಲಿ ರ್ಯಾಷಸ್ ಆಗುವಂಥದ್ದು, ರೆಡ್ನೆಸ್ ಆಗುವಂಥದ್ದು, ಮತ್ತು ಮುಖದಲ್ಲಿ ಸುಕ್ಕುಗಳು ಬರುವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಯಾವತ್ತೇ ಅಷ್ಟೇ ತುಂಬ ತೆಳುವಾಗಿ ಅಪ್ಲೈ ಮಾಡಬಾರ್ದು. ಹಾಗೆ ತುಂಬ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ತುಂಬ ತೆಳು ಅಪ್ಲೈ ಮಾಡಬಾರ್ದು. 1-2 ಲೇಯರ್ ಆಗಿ ಮುಖಕ್ಕೆ ಪೂರ್ತಿಯಾಗಿ ಅಪ್ಲೈ ಮಾಡಬೇಕು. ಫೇಸ್ ಪ್ಯಾಕ್ ಹಾಕೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಸ್ಕಿನ್ ಟೈಟ್ ಆಗುತ್ತೆ, ಸ್ಕಿನ್ನಲ್ಲಿ ಸುಕ್ಕುಗಳು ಆ ರೀತಿ ಎಲ್ಲ ಇರುತ್ತೆ ನೋಡಿ, ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು, ಅದು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಸ್ಕಿನ್ಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಮಾರ್ಕ್ಗಳು ಕಡಿಮೆ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ವಯಸ್ಸಾಗುವಂಥ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಮತ್ತು ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಅಂದರೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಮತ್ತು ಡೆಡ್ ಸೆಲ್ಸ್ ಎಲ್ಲ ಏನಿರುತ್ತೆ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಫೇಸ್ ಪ್ಯಾಕನ್ನ ನಾವು ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಅಂತೇನಾದರೂ ಫೇಸ್ ಪ್ಯಾಕ್ಗಳನ್ನು ಅಪ್ಲೈ ಮಾಡಬೇಕು. ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕಾದ್ರೆ ಐಬ್ರೋಸ್ಗೆ ಟಚ್ ಆಗದೆ ಇರೋ ರೀತಿ ಅಪ್ಲೈ ಮಾಡಿ. ಯಾಕಂದರೆ ಜೇನುತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಐಬ್ರೋಸ್ ಕಲರ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಅಪ್ಲೈ ಮಾಡಿ. 20-25 ನಿಮಿಷ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಡ್ರೈ ಆಗಿದೆ. ಇವಾಗ ನಾರ್ಮಲ್ ವಾಟರಿಂದ ಫೇಸ್ ವಾಶನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬಿಸಿ ನೀರಾಗಲಿ, ಉಗುರು ಬೆಚ್ಚಗಿರೋವಂಥ ನೀರಾಗಲಿ ಬಳಸಬೇಡಿ. ನಾರ್ಮಲಾಗಿ ನಾವು ಟ್ಯಾಪ್ ವಾಟರ್ ಏನು ಬಳಸ್ತೀವಿ ಅಲ್ವಾ, ಅದೇ ಟ್ಯಾಪ್ ವಾಟರ್ ಸಾಕಾಗುತ್ತೆ. ಅದರಿಂದನೇ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸೋಪ್ಗಳನ್ನು, ಫೇಸ್ ವಾಶ್ಗಳನ್ನು ಬಳಸಬಾರ್ದು. ಪ್ಲೈನ್ ವಾಟರಿಂದ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಕ್ಲೀನಾಗಿರೋ ಟವಲಿಂದ ಮುಖನ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಫೇಸ್ ಮಸಾಜು. ಈ ಮಸಾಜ್ಗೆ ನಾನಿಲ್ಲಿ ಒಂದು ಜೆಲ್ಲನ್ನು ಪ್ರಿಪೇರ್ ಮಾಡಿದ್ದೀನಿ. ಕೊಲಾಜನ್ ಬೂಸ್ಟಿಂಗ್ ಜೆಲ್ ಅಂತಲೇ ಹೇಳ್ಬೋದು, ಅಥವಾ ಮಾಯ್ಶ್ಚರೈಸಿಂಗ್ ಜೆಲ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ ಒಂದು ಕ್ಲೀನಾಗಿರುವಂತಹ ಬೌಲಿಗೆ 1 ಸ್ಪೂನಷ್ಟು ಆಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡನ್ನು ಯೂಸ್ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಇರೋವಂತಹ ಆಲೋವೆರಾ ಜೆಲ್ಲನ್ನು ಬಳಸ್ಬೋದು. ಅದಕ್ಕೆ 1/4 ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸು, ತುಂಬ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಜೆಲ್ ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಅಂತ ಅನಿಸುತ್ತೋ, ರಿಸಲ್ಟ್ ಕೂಡ ಅಷ್ಟೇ ಬ್ಯೂಟಿಫುಲ್, ಅಷ್ಟೇ ಅಮೇಝಿಂಗ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆದ್ರೂ ಕೂಡ ಅದರ ಬೆನಿಫಿಟ್ಸ್ ಅಂತೂ ಅಷ್ಟೇ ಜಾಸ್ತಿ ಇದೆ. ಯಾಕಂದರೆ ಇದನ್ನು ನೀವು ರೆಗ್ಯುಲರಾಗಿ ಬಳಸೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕ್ಸ್ ಮಾರ್ಕ್ಸ್ಗಳಿರ್ಬೋದು, ಪಿಂಪಲ್ ಮಾರ್ಕ್ಸ್ಗಳಿರ್ಬೋದು, ಪಿಗ್ಮೆಂಟೇಷನ್ ಏನಿರುತ್ತೆ ಇದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಇದನ್ನು ನೀವು ನೈಟ್ ಮಾಸ್ಕ್ ಆಗಿ, ನೈಟ್ ಜೆಲ್ ರೀತಿಯಾಗಿ, ಫೇಸ್ ಮಾಸ್ಕ್, ಮಾಯ್ಶ್ಚರೈಸರ್ ರೀತಿಯಾಗಿ ಕೂಡ ರಾತ್ರಿ ಟೈಮ್ ಮಲಗೋದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋವಂಥವ್ರಿಗೆ ಇದಿಷ್ಟೇ ಸಾಕು. ಅಂದರೆ ಆಲೋವೆರಾ ಜೆಲ್ಲು, ಬೀಟ್ರೂಟ್ ಜ್ಯೂಸ್ ಇದಿಷ್ಟೇ ಸಾಕಾಗುತ್ತೆ. ಡ್ರೈ ಸ್ಕಿನ್ ಇರೋವಂಥವ್ರು ಇದ್ರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಕಂಟೈನರಲ್ಲಿ, ಒಂದು ಡಬ್ಬಿಯಲ್ಲಿ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಬೋದು. 1 ವಾರದ ತನಕ ಇದನ್ನು ಆಚೆನೇ ಇಟ್ಟು ಬಳಸ್ಬೋದು.
ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮುಖಕ್ಕೆ ಪೂರ್ತಿಯಾಗಿ ನೀವು ಮಾಯ್ಶ್ಚರೈಸರ್ ಹೇಗೆ ಅಪ್ಲೈ ಮಾಡ್ತೀರಾ ಅದೇ ರೀತಿ ಮುಖಕ್ಕೆ ಅಪ್ಲೈ ಮಾಡಿ ಕ್ಲೀನಾಗಿ ನಿಧಾನವಾಗಿ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿ ರಾತ್ರಿ ಹಾಗೆ ಮಲಗಿ ನೆಕ್ಸ್ಟ್ ಡೇ ನೀವು ಇದನ್ನು ವಾಶ್ ಮಾಡ್ಬೋದು. ಇದೇ ರೀತಿ ಪ್ರತಿ ರಾತ್ರಿ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಜೆಲ್ಲನ್ನು ತಗೊಂಡು ಅದನ್ನು ಪೂರ್ತಿಯಾಗಿ ಮುಖಕ್ಕೆ ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಬೇಕು. ಅಪ್ವರ್ಡ್ ಡೈರೆಕ್ಷನಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು. 5ರಿಂದ 10 ನಿಮಿಷ ಮಸಾಜ್ ಮಾಡಿ ಇದನ್ನು ವಾಶ್ ಮಾಡಬಾರ್ದು, ಹಾಗೆ ಸ್ಕಿನ್ಗೆ ಅಬ್ಸರ್ವ್ ಆಗೋದಕ್ಕೆ ಬಿಡಬೇಕು. ಡೇ ಟೈಮಲ್ಲಿ ಯೂಸ್ ಮಾಡಿದರೆ 1ರಿಂದ 2 ಅವರ್ ಬಿಟ್ಟು ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡಿಕೊಂಡು ರೆಗ್ಯುಲರಾಗಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ಗಳನ್ನ ಬಳಸ್ಬೋದು. ನೀವೇನಾದರೂ ನೈಟ್ ಟೈಮಲ್ಲಿ ಅಪ್ಲೈ ಮಾಡಿದ್ರೆ ಅದನ್ನು ರಾತ್ರಿ ಇಡೀ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಶ್ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.